ನಾಳೆ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಈಗ ಸಾಕಷ್ಟು ಚಟುವಟಿಕೆಗಳು ಗರಿಗೆದರಿದೆ. ಸೋಲಿನಿಂದ ಯಾರಿಗೆ ನಷ್ಟ ಆಗುತ್ತೆ, ಯಾರಿಗೆ ಲಾಭ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಜೋರಾಗ್ತಾ ಇದೆ. ಗೆಲುವು ತಂದುಕೊಡುವ ಸಂದೇಶವಾದರೂ ಏನು ಅನ್ನುವಂಥ ಕುತೂಹಲ ಕೂಡ ಇದೆ. ಗೆದ್ದೆ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಇದ್ದಾರೆ. 2 ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾಗಿರುವಂತಹ ಮಹಾಂತೇಶ್ ಹಾಗೂ ಮಲ್ಲಿಕಾರ್ಜುನ್ ದಾವಣಗೆರೆ ಹಾಗೂ ಬಾಗಲಕೋಟೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಾವಣಗೆರೆಯ ರಿಪೋರ್ಟರ್ ಮಹಾಂತೇಶ್ ಅವರ ಜೊತೆಗೆ ನಾನು ಮೊದಲಿಗೆ ಮಾತಾಡ್ತೀನಿ. ಮಹಾಂತೇಶ್, ಇದೀಗ ನಾಳೆಯ ಈ ಸೋಲು ಗೆಲುವಿನ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ಸೊ ಯಾವ ರೀತಿಯಾಗಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಏನೆಲ್ಲ ಪರಿಣಾಮ ಬೀರಬಹುದು ಫಲಿತಾಂಶ? ಎಸ್ ಮಧುಕರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಗೆ ಇನ್ನೇನು 20 ಗಂಟೆಗಳು ಬಾಕಿ ಇರುವಂಥದ್ದು. ಈ 2 ಪಕ್ಷಗಳ ನಾಯಕರು ನಾವೇ ಗೆಲ್ತೀವಿ ಎಂಬ ವಿಶ್ವಾಸದಲ್ಲಿರುವಂಥದ್ದು. ಅಭ್ಯರ್ಥಿಗಳ ಎದೆಯಲ್ಲಿ ಈಗ ಡವಡವ ಶುರುವಾಗಿರುವಂಥದ್ದು. ವಿಶೇಷವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ನೋಡೋದಾದರೆ 20 ವಾರ್ಡ್ಗಳು ಬರುತ್ತೆ ಮತ್ತು 8 ಗ್ರಾಮ ಪಂಚಾಯತ್ಗಳು ಬರುತ್ತೆ. ಈ ಬಾರಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತದಾನ ಆಗಿರುವಂಥದ್ದು. 84.55% ಗ್ರಾಮೀಣ ಭಾಗದಲ್ಲಿ ಮತದಾನ ಆಗಿದೆ. ನಗರ ಪ್ರದೇಶದ 20 ವಾರ್ಡ್ಗಳಲ್ಲಿ ಏನು 65% ಮತದಾನ ಆಗಿದೆ. ಒಟ್ಟಾರೆಯಾಗಿ 68.55% ಮತದಾನ ಆಗಿರುವಂಥದ್ದು. ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ವಿಭಜನೆ ಆದರೆ ನಮಗೆ ಲಾಭ ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಈಗ ಬಿಜೆಪಿ ಇರುವಂಥದ್ದು. ಮತ್ತೊಂದೆಡೆ ಕಾಂಗ್ರೆಸ್ನವರು ನಮ್ಮ ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆದರೂ ಸಹ ಗ್ರಾಮೀಣ ಭಾಗದಲ್ಲಿ ಮತ್ತು ಇತರೆ ಸಮುದಾಯದ ಮತಗಳು ನಮಗೆ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಇರುವಂಥದ್ದು. ಹೀಗಾಗಿ ತೀವ್ರ ಜಿದ್ದಿನ ಕಣವಾಗಿ ಏರ್ಪಟ್ಟಿತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾನ ಆದ ಬಳಿಕವೂ ಸಹ ಸಾಕಷ್ಟು ಬೆಳವಣಿಗೆಗಳಿದ್ದರು. ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಲ್ಲಿ ಕಾದಾಟಕ್ಕೆ ಸಾಕ್ಷಿಯಾಗಿತ್ತು. ಈಗ ನಾಳೆ ನಡೆಯುವ ಮತ ಎಣಿಕೆಯಲ್ಲಿ ಯಾರು ಗೆಲ್ತಾರೆ ಎಂಬುದು, ದಾವಣಗೆರೆ ದಕ್ಷಿಣದ ಧ್ರುವತಾರೆ ಯಾರಾಗ್ತಾರೆ ಎಂಬುದು ತೀವ್ರ ಕುತೂಹಲ ಕೆರಳಿಸಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಮಹಾಂತೇಶ್ ಡೀಟೇಲ್ಸ್ಗೆ. ಇನ್ನು ಮತ್ತೊಂದು ಕಡೆಯಲ್ಲಿ ಮಲ್ಲಿಕಾರ್ಜುನ್ ಕೂಡ ಬಾಗಲಕೋಟೆಯಿಂದ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಸೋಲು ಗೆಲುವಿನ ಲೆಕ್ಕಾಚಾರಗಳು ಬಾಗಲಕೋಟೆಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ? ಮಧುಕರ್, ಏನು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ನಾಳೆ ಇರತಕ್ಕಂಥ ಒಂದು ಫಲಿತಾಂಶ ಬಹಳಷ್ಟು ಏನಂತಂದ್ರೆ ಕುತೂಹಲವನ್ನು ಮೂಡಿಸಿರುವಂಥದ್ದು. ಯಾಕಂದ್ರೆ 2 ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ 2 ಕಡೆ ಏನಂತಂದ್ರೆ ಒಂದು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಕಡೆಯಿಂದ ಏನು 10 ರಿಂದ 15 ಸಾವಿರ ಅಂತರ ಮತಗಳಿಂದ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ರೆ, ಬಿಜೆಪಿಯಿಂದ 3,000 ರಿಂದ 6,000ವರೆಗೂ ಕೂಡ ನಾವು ಗೆಲ್ತೇವೆ ಅನ್ನುವಂಥ ಅಂತರದಿಂದ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರಮುಖವಾಗಿ ಏನು ಕಾಂಗ್ರೆಸ್ಸಿನ ಪರವಾಗಿ ಸಿಎಂ ಸಿದ್ದರಾಮಯ್ಯನ ಆದಿಯಾಗಿ ಏನಂತಂದ್ರೆ ಎಲ್ಲರೂ ಕೂಡ ಏನಂತಾರೆ ಬಂದು ಪ್ರಚಾರವನ್ನು ಮಾಡಿದ್ರು. ಹೀಗಾಗಿ ಅಹಿಂದ ಮತಗಳನ್ನ ಸೆಳೆಯುವಂತದ್ದಾಗಿರ್ಬೋದು ಮತ್ತು ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್ ಆಗಿರ್ಬೋದು ಮತ್ತು ಅದರ ಜೊತೆಗೆ ಏನಂತಂದ್ರೆ ಸಣ್ಣ ಸಮುದಾಯಗಳ ಮತಗಳನ್ನು ಸೆಳೆಯುವುದರ ಮೂಲಕ ದಿವಸ ಅವರು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರೆ, ಇನ್ನೊಂದೆಡೆ ಬಿಜೆಪಿಯಿಂದ ಅಂತಂದ್ರೆ ಪ್ರಮುಖವಾಗಿ ಹಿಂದೆ ಆಗಿರತಕ್ಕಂಥ ತಪ್ಪುಗಳನ್ನ ನಾವು ಸರಿಪಡಿಸಿಕೊಂಡಿದ್ದೇವೆ, ಹೀಗಾಗಿ ಗೆಲುವು ನಮ್ಮದೇ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಅದರ ಜೊತೆಗೆ ಏನಂತಂದ್ರೆ ಬಿಜೆಪಿಯ ಹಿಂದಿನ ಅಭ್ಯರ್ಥಿ ಆಗಿರೋದು ಅಂದ್ರೆ ಹಿಂದೆ ಶಾಸಕರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರು ಮಾಡಿರ್ತಕ್ಕಂಥ ಕಾರ್ಯಗಳಾಗಿರ್ಬೋದು ಮತ್ತು ಬಿಜೆಪಿಯಲ್ಲಿದ್ದಂತಹ ಎಲ್ಲೋ ಒಂದು ಕಡೆ ಅಸಮಾಧಾನ ಅದನ್ನ ಕೊನೆಗಾಣಿಸುವ ಮೂಲಕ ಎಲ್ಲರೂ ಒಗ್ಗಟ್ಟಿನಿಂದ ಏನಂತಂದ್ರೆ ಪ್ರಚಾರಕ್ಕೆ ಧುಮುಕಿದ್ರು. ಇವೆಲ್ಲವುಗಳ ಕಾರಣದಿಂದ ಏನಂತಾರೆ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ನಾಳೆ ಯಾರು ಗೆಲ್ತಾರೆ ಅನ್ನುವಂಥದ್ದು ಬಹಳಷ್ಟು ಏನಂತಂದ್ರೆ ನಾಳೆ ಒಂದು ಫಲಿತಾಂಶ ಕುತೂಹಲವನ್ನು ಮೂಡಿಸಿದೆ ಅಂತ ನಾವು ಹೇಳಬೇಕಾಗುತ್ತೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.